ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ ನಲ್ಲಿ ಬರತಕ್ಕಂತಹ ಮುಂದಕ್ಕೆ ಲೇಸುಂಟು ನಿಮಗೆ ಅಂತಕ್ಕಂಥ ಒಂದು ಸಾಂಗತ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕಾವ್ಯ ಭಾಗವನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈ ಕಾವ್ಯ ಭಾಗವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಳವನಕಟ್ಟೆ ಗಿರಿಯಮ್ಮ. ಈ ಎಳವನಕಟ್ಟೆ ಗಿರಿಯಮ್ಮ ಅವರು ಚಂದ್ರಹಾಸನ ಕಥೆ ಅಂತ ಹೇಳಿ ಒಂದು ಕಥಾ ಅಥವಾ ಒಂದು ಕಾವ್ಯವನ್ನ ಬರೆದಿದ್ದಾರೆ. ಆ ಕಾವ್ಯದ ಒಂದು ಭಾಗವನ್ನ ಎತ್ತಿ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಈ ಕಾವ್ಯ ಭಾಗದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಹಣ ಆಗ್ಲಿ ಅಥವಾ ಹೆಣ್ಣಾಗ್ಲಿ ಒನ್ನಾಗ್ಲಿ ಈ ಮೂರಕ್ಕೂ ಕೂಡ ನಾವು ಎಷ್ಟು ಬಾಯ್ ಬಿಡ್ತಾ ಹೋಗ್ತಾ ಇರ್ತೀವೋ, ಹಾಗೆ ಒಬ್ಬ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾನೆ ಅಂತ ಹೇಳಿದಾಗ್ಲೂ ಕೂಡ ಅವನನ್ನ ಅಥವಾ ಅವನ ದೊಡ್ಡ ಮಟ್ಟಕ್ಕೆ ಬೆಳೆಯೋದನ್ನ ಸಹಿಸೋದಕ್ಕೆ ಆಗದೆ ನಾವು ಅವನನ್ನ ಒಂದ್ ರೀತಿ ಕೆಳಗೆ ತುಳಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದಾಗ ಅವರ ಹಣದ ಮೇಲಿನ ವ್ಯಾಮೋಹ ಆಗ್ಲಿ, ಮೋಸ ಆಗ್ಲಿ, ಕೊಲೆ ಸುಲಿಗೆಗಳೆಲ್ಲವೂ ಕೂಡ ಹಣದ ವ್ಯಾಮೋಹದಿಂದ ನಡೀತಾನೆ ಹೋಗ್ತಾ ಇರ್ತವೆ. ಹಾಗೆ ಒಂದು ಅಧಿಕಾರ, ಒಂದು ಹಣ, ಇವೆರಡು ಅತಿ ಹೆಚ್ಚಿನದಾಗಿರ್ತಕ್ಕಂತಹ ಅನಾಹುತಗಳನ್ನ ಉಂಟು ಮಾಡತಕ್ಕಂತಹ ಒಂದು ರೀತಿಯನ್ನ ನಾವು ಕಾಣ್ತಾ ಹೋಗ್ಬೋದು. ಹಾಗೆ ಉಂಟು ನಮಗೆ ಅಂತ ಹೇಳಿ ಒಂದು ಕಾವ್ಯ ಭಾಗ ಏನಿದೆಯಲ್ಲ, ಇಲ್ಲೂ ಕೂಡ ಹಣ ಮತ್ತೆ ಅಧಿಕಾರ ವ್ಯಾಮೋಹದ ಮೇಲೆ ಒಬ್ಬ ವ್ಯಕ್ತಿಯನ್ನ ಸಾಯಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಅವನಿಗಿರ್ತಕ್ಕಂತಹ ದೈವ ಬಲವೋ ಅಥವಾ ಇನ್ನೊಂದು ಯಾವುದೋ ಒಂದು ಬಲದ ಮೂಲಕವಾಗಿ ಎಲ್ಲಾ ಹಂತಗಳಲ್ಲೂ ಅವನು ಉಳ್ಕೊಂಡು ಹೋಗ್ತಾನೆ. ಹಾಗೆ ಒಂದು ಸಂದರ್ಭ ಈ ಒಂದು ಭಾಗದಲ್ಲೂ ಕೂಡ ಕಂಡು ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಒಂದ್ ಸ್ವಲ್ಪ ಕಥಾಭಾಗವನ್ನ ನಾವು ನೋಡೋದಾದ್ರೆ, ಹಿನ್ನೆಲೆಯನ್ನ ನೋಡೋದಾಗೋದಾದ್ರೆ, ಈ ಕಥಾಭಾಗದ ಮುಖ್ಯವಾಗಿರ್ತಕ್ಕಂಥ ನಾಯಕ ಯಾರು ಅಂತ ಹೇಳಿದ್ರೆ ಚಂದ್ರಹಾಸ. ಈ ಚಂದ್ರಹಾಸ ಎಲ್ಲಿರ್ತಾನೆ ಅಂತ ಹೇಳಿದ್ರೆ ಕೇರಳದ ಕುಂದಳಪುರ ಅಂತ ಹೇಳಿ ಒಂದು ರಾಜ್ಯ. ಅಲ್ಲಿ ಮೇಧಾವಿ ಅಂತಕ್ಕಂತ ಹೇಳಿ ಒಬ್ಬ ರಾಜ ಮತ್ತು ಅವನ ಹೆಂಡತಿಗೆ ಮಗನಾಗಿ ಬಿಡ್ತಾನೆ. ಬಟ್ ತುಂಬಾ ಸಣ್ಣ ವಯಸ್ಸಲ್ಲೇ ಅವರ ಅಪ್ಪ ಅಮ್ಮನನ್ನ ಇಬ್ಬರನ್ನು ಕಳ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲೇ ಇರ್ತಕ್ಕಂಥ ದಾದಿಯ ಮೂಲಕವಾಗಿ ಬೆಳೀತಾ ಹೋಗ್ತಾನೆ. ಬೆಳೀತಾ ಹೋಗಿ ಒಂದ್ ಸ್ವಲ್ಪ ಎತ್ತರಕ್ಕೆ ಬೆಳ್ಕೊಂಡಾಗ ಯಾವುದೋ ಒಂದು ಸಂದರ್ಭದಲ್ಲಿ ಆ ರಾಜ್ಯದ ಮಂತ್ರಿಯಾಗಿರ್ತಕ್ಕಂತಹ ದುಷ್ಟ ಬುದ್ಧಿಯ ಕಣ್ಣಿಗೆ ಬೀಳ್ತಾನೆ. ಕಣ್ಣಿಗೆ ಬಿದ್ದಾಗ ಅಂದ್ರೆ ಎಲ್ಲೋ ಆ ಊರಲ್ಲಿ ಇರ್ತಕ್ಕಂತಹ ಸ್ತ್ರೀಲರು ಕೂಡ ಅಂದ್ರೆ ಒಂದು ಯಾವುದೋ ಒಂದು ಹಳ್ಳಿನಲ್ಲೋ ಎಲ್ಲೋ ಬೆಳ್ಕೋತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ದುಷ್ಟ ಬುದ್ಧಿ ಕಣ್ಣಿಗೆ ಬಿದ್ದು ಅಲ್ಲೇ ಇರ್ತಕ್ಕಂತಹ ಕೆಲವೊಂದಷ್ಟು ಬ್ರಾಹ್ಮಣರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಇವನು ಮುಂದಕ್ಕೆ ಈ ರಾಜ್ಯವನ್ನ ಆಳ್ತಕ್ಕಂತಹ ಎಲ್ಲಾ ಪ್ರತಿಭೆ ಇವನಲ್ಲಿದೆ ಅಂತ ಹೇಳ್ಬಿಟ್ಟು ಬ್ರಾಹ್ಮಣರು ಹೇಳ್ತಾರೆ. ಅದನ್ನ ಕೇಳ್ಕೊಂಡು ದುಷ್ಟ ಬುದ್ಧಿಗೆ ಒಂದ್ ರೀತಿ ಕೋಪ, ಅಸೂಹೆ ಎಲ್ಲವೂ ಉಂಟಾಗ್ಬಿಡತ್ತೆ. ಅವಾಗ ಇವರನ್ನ ಆ ಸಾಯಿಸ್ಬಿಟ್ರೆ ನಮಗೆ ಒಳ್ಳೇದಾಗತ್ತಲ್ವಾ ಅಂತ ಹೇಳಿ ಹಾಗೆ ಒಂದಷ್ಟು ಜನ ಕೊಲೆಗಡಕರನ್ನ ಕರೆಸ್ಬಿಟ್ಟು ಇವನನ್ನ ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆದ್ರೆ ಇವನು ಚಿಕ್ಕ ಹುಡುಗ ಆಗಿರೋದ್ರಿಂದ ಆ ಕೊಲೆಗಡಕರೆಲ್ಲರೂ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಈ ಹುಡುಗನನ್ನ ಸಾಯಿಸಬಾರ್ದು ಅಂತ ಹೇಳ್ಬಿಟ್ಟು ಅವನಲ್ಲಿ ಕಾಲಲ್ಲಿ 6 ಬೆರಳುಗಳಿದ್ದು 6 ಬೆರಳಲ್ಲಿ ಒಂದು ಬೆರಳನ್ನ ತೆಗೆದು ಕಟ್ ಮಾಡ್ಕೊಂಡು ಹೋಗಿ ಅವನಿಗೆ ತೋರಿಸಿದ್ರೆ, ಹೌದಪ್ಪ ನಾವು ಸಾಯಿಸಿದ್ದೀವಿ ಅನ್ನೋದು ಅವನಿಗೆ ಅರ್ಥ ಮಾಡ್ಕೊಳ್ತಾನೆ. ಆಗ ಆ ಕೊಲೆಗಡಕರೆಲ್ಲ ಆ ಚಂದ್ರಹಾಸನನ್ನ ಕಾಡಿಗೆ ಬಿಟ್ಬಿಡ್ತಾರೆ. ಕಾಡಿಗೆ ಬಿಟ್ಟ ಮೇಲೆ ಅಲ್ಲಿಂದ ಏನಾಗುತ್ತೆ, ಪುಳಿಂದ ಅಂತ ಹೇಳಿ ಒಂದು ರಾಜ್ಯ. ಆ ರಾಜ್ಯವನ್ನ ಚಂದನಾವತಿ ಅಂತ ಹೇಳಿ ಒಬ್ಬ ರಾಜ ಆಳ್ತಾ ಇರ್ತಾನೆ. ಅವ್ನಿಗೆ ಹೆಂಗೋ ಮಕ್ಳಿರೋದಿಲ್ಲ. ಈ ಹುಡುಗನನ್ನ ತೆಗೆದುಕೊಂಡು ಹೋಗಿ ಬಾರಪ್ಪ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಅವನ ಹೆಂಡತಿಯು ಕೂಡ ಒಪ್ಕೊಂಡು ಮಗನಾಗಿ ಸ್ವೀಕಾರ ಮಾಡ್ಕೊಂಡು ಅವನನ್ನ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಅದು ಅಲ್ಲದೆ ಇವರು ಮಾಂಡಲಿಕರಾಗಿರೋದ್ರಿಂದ ಕುಂದಳಾಪುರಕ್ಕೆ ಇವರು ಯಾವಾಗ್ಲೂ ಕೂಡ ಕಪ್ಪ ಕಾಣಿಕೆಗಳನ್ನ ಕೊಡಬೇಕಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನೆ, ದೊಡ್ಡ ಆಗ್ಲೇ ಇವನ್ ಬೆಳ್ಕೊಂಡಿರ್ತಾನಲ್ವಾ, ಇವನ್ ಕೈಲೇ ಹೋಗಿ ಕಪ್ಪಗಳನ್ನ ಕೊಟ್ಬಿಡ್ಬಾ ಅಂತ ಹೇಳಿ ಕಳಿಸಿದಾಗ ಅಲ್ಲಿಗೆ ಬಂದ ಮೇಲೆ ನೋಡ್ತಾನೆ. ನೋಡಿ ಒಂದ್ ರೀತಿ ಇವನಿಗೆ ಆಶ್ಚರ್ಯ ಆಗತ್ತೆ, ಚಂದ್ರಹಾಸ ಇನ್ನು ಬದುಕಿದ್ದಾನಲ್ಲ, ಅವ್ರು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರಲ್ವಾ ಅಂತ ಹೇಳಿ. ಅದಾದ್ಮೇಲೆ ಇವಾಗ ಏನ್ ಮಾಡೋದು, ಇವನು ಹಾಗೆ ಬದುಕೊಂಡ್ಬಿಟ್ಟಿದಾನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಕಪ್ಪ ಕಾಣಿಕೆಯನ್ನ ಕೊಟ್ಟು ಹಾಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದ ಮೇಲೆ ಇವನು ಒಂದಷ್ಟು ದಿನಗಳನ್ನ ಬಿಟ್ಟ ಮೇಲೆ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಇವನನ್ನ ಹುಡುಕೊಂಡು ಬರ್ತಾನೆ. ಎಲ್ಲಿಗೆ, ಪುಳಿಂದಕ್ಕೆ ಬರ್ತಾನೆ. ಪುಳಿಂದಕ್ಕೆ ಬಂದ್ಬಿಟ್ಟು ಅವನನ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡ್ಬಿಟ್ಟು ಒಂದು ಪತ್ರ ಕೊಡ್ತೀನಿ, ಈ ಪತ್ರವನ್ನ ತಕ್ಷಣ ತೆಗೆದುಕೊಂಡೋಗಿ ನನ್ನ ಮಗನಿಗೆ ನೀನು ಕೊಡ್ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಆ ಪತ್ರವನ್ನ ಇಟ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂದರ್ಭ ಇದು ಕಥೆ ಇಲ್ಲಿಂದ ಶುರುವಾಗ್ತಾ ಹೋಗುತ್ತೆ. ಮುಂದಕ್ಕೆ ಲೇಸುಂಟು ನಮಗೆ ಅಂತಕ್ಕಂಥ ಒಂದು ಭಾಗದಿಂದ ಇದು ಚಂದ್ರಹಾಸ ಬಂದಿಯೇನೆ, ಅಲ್ಲಿಂದ ಕಥಾಭಾಗ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಹಾಗಾದ್ರೆ ಪದ್ಯಗಳನ್ನ ನೋಡ್ಕೊಳ್ತಾ ಏನಿದೆ ಈ ಕಥಾಭಾಗದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಚಿಕ್ಕ ಪ್ರಾಯದ ಕೋಮಲಾಂಗಿಯು ಹೆಮ್ಮಕ್ಕಳನ್ನು ಅಗಲಿ
ಚೂತ ವೃಕ್ಷದ ನೆರಳಲ್ಲಿ ಮಲಗಿದ್ದ ಆತನ ಕಂಡು ಬೆಕ್ಕಸ ಬೆರಗಾಗಿ ನಿಂದಳು. ಸೊ ಅವನು ಪತ್ರವನ್ನ ಹಿಡಿದುಕೊಂಡು ದಾರಿಯ ಮಧ್ಯದಲ್ಲಿ ಅಂದ್ರೆ ಸುಡು ಬಿಸಿಲಿನಲ್ಲಿ ಬರ್ತಾ ಇದ್ದಾನೆ. ಒಂದ್ ಕಡೆ ಅವನಿಗೆ ಆಯಾಸ ಅನ್ನೋದಾಗಿದೆ. ಆಯಾಸ ಅನ್ನೋದಾಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಒಂದು ಸಿಹಿಯಾಗಿರ್ತಕ್ಕಂತಹ ಮಾವಿನ ಮರದ ಅಡಿಯಲ್ಲಿ ಅವನು ನೆರಳು ಸಿಕ್ಕಿದೆ ಅಂತ ಹೇಳಿ ಅಲ್ಲೇ ಹೊರಕೊಳ್ತಾನೆ, ಹಾಗೆ ಮಲ್ಕೊಂಡಿರ್ತಾನೆ. ಹಾಗೆ ವನವಿಹಾರಕ್ಕೆ ಅಂತ ಹೇಳಿ ದುಷ್ಟ ಬುದ್ಧಿಯ ಕೊನೆಯ ಮಗಳಾಗಿರ್ತಕ್ಕಂತಹ ವಿಷಯ ಮತ್ತೆ ಅವನ ಜೊತೆಯಲ್ಲಿರ್ತಕ್ಕಂತಹ ಸಖಿಯರೆಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ಅಲ್ಲಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಈ ಮಾವಿನ ಮರದ ಅಡಿಯಲ್ಲಿ ಮಲಗಿದ್ದಾನಲ್ಲ ಅಂತ ಹೇಳಿ ಹಾಗೆ ನೋಡ್ತಾ 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 ಅವಳಿಗೆ ಒಂದ್ ರೀತಿ ಬೆರಗಾಗೋಗಿದೆ. ಯಾರಿಗೆ? ವಿಷಯಗೆ. ಅದಾದ ಕೆಂಡ್ಪಾರ ಅತಿ ಚಲುವ ಪುರುಷನ ಕಾಣುತ್ತಾ ಮೂರ್ಛೆಗತಳಾಗಿ ತಿಳಿದು ಎಚ್ಚೆತ್ತು ಪೃಥ್ವಿಯೊಳಗೆ ಇಂಥ ಚಲುವನು ಇಲ್ಲವೆಂದು ಮತಿಭ್ರಮೆಯಿಂದ ನೋಡಿದಳು. ಅವನ್ನ ನೋಡ್ತಾ ಇರ್ತಕ್ಕಂತಹ ಅವನು ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವಳು ನೋಡ್ತಾ ಇದ್ದಾಳೆ. ನೋಡ್ತಾ ಇರೋ ಸಂದರ್ಭದಲ್ಲಿ ಅವಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟೊಂದು ಚಲುವನಾಗಿರ್ತಕ್ಕಂಥ, ಇಷ್ಟೊಂದು ಸುಂದರವಾಗಿರ್ತಕ್ಕಂತಹ ಒಬ್ಬನನ್ನ ಅಂದ್ರೆ ಆ ಹುಡುಗನನ್ನ ನೋಡ್ತಾ ಇರ್ತಕ್ಕಂಥೊಳಗೆ ಒಂದ್ ಕ್ಷಣ ನನ್ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ, ಮೂರ್ಛೆ ಹೋಗ್ತಾ ಇದ್ದಾಳೇನೋ ಅನ್ನೋ ಮಟ್ಟಕ್ಕೆ ಆ ಚೆಲುವನ್ನ ನೋಡಿ ಅವಳು ಆಸ್ವಾದ ಮಾಡ್ತಾ ಇದ್ದಾಳೆ. ಅದ್ರ ಜೊತೆ ಅವಳೇ ಅಂದ್ಕೊಳ್ತಾಳೆ, ಈ ಭೂಮಿಯಲ್ಲಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಚಲುವನಾಗಿರ್ತಕ್ಕಂಥ ಯುವಕ ಇಲ್ವೇನೋ ಅಂತ ಹೇಳಿ ಒಂದು ಕ್ಷಣ ಭ್ರಮೆಯಿಂದಲೇ ಅವನನ್ನ ಅನ್ಕೊಂಡು ಭ್ರಮೆಯಿಂದಲೇ ಅವನನ್ನ ನೋಡ್ತಾ ಹೋಗ್ತಾಳೆ. ಅಂದ್ರೆ ಅಷ್ಟೊಂದು ಸ್ಫುರದ್ರೂಪಿಯಾಗಿರ್ತಕ್ಕಂಥ, ಅಥವಾ ನಾವು ಕರಿತೀವಲ್ಲ ಹ್ಯಾಂಡ್ಸಮ್ ಗೈ ಅಂತ ಹೇಳಿ, ಅಷ್ಟೊಂದು ಹ್ಯಾಂಡ್ಸಮ್ ಆಗಿರ್ತಕ್ಕಂಥವ್ನು ಯಾರು? ಚಂದ್ರಹಾಸ. ಆ ಮಟ್ಟಕ್ಕೆ ಯಾರು ಸುಂದರನಾಗಿರ್ತಕ್ಕಂಥವಳನ್ನ ಅವಳು ನೋಡ್ತಾಳೆ. ನೋಡ್ಬಿಟ್ಟು ಅದಕ್ಕೆ ಬೆಕ್ಕಸ ಬೆರಗಾಗಿ ನಿಲ್ತಾಳೆ. ನೆಕ್ಸ್ಟ್ ಪಾರ. ಪಾರ್ವತಿ ಪತಿ ಎಂಬೆನೆ ಹಣೆಗಣ್ಣಿಲ್ಲ, ವಾರಿಜೋದ್ಭವನು ಇವನಲ್ಲ, ನಾರಾಯಣನು ಎಂಬೆನೆ ಶಂಖ ಚಕ್ರವು ತೋರುವುದಿಲ್ಲ ಕೈಯೊಳಗೆ. ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಅಷ್ಟೊಂದು ಸುಂದರವಾಗಿರ್ತಕ್ಕಂಥವನು, ಆದ್ರೆ ಹಾಗೆ ಅಷ್ಟೊಂದು ಸುಂದರನಾಗಿರ್ತಕ್ಕಂಥವನನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾಳೆ. ಹೆಂಗೆ ವರ್ಣಿಸ್ತಾ ಇದ್ದಾಳೆ? ಇವನನ್ನೇ ವರ್ಣಿಸ್ಕೊಂಡು ನಿಂತಿದ್ದಾಳೆ ಅವಳು. ಚಂದ್ರಹಾಸನನ್ನ ನೋಡ್ಕೊಂಡು ಏನೇನಾಗಿ ವರ್ಣಿಸ್ಕೊಳ್ತಾ ಹೋಗ್ತಾಳೆ. ಇವನು ಪಾರ್ವತೀ ದೇವಿಯ ಗಂಡನಾಗಿರ್ಬೋದೇನೋ. ಅಂದ್ರೆ ಗಂಡ ಯಾರು? ಶಿವ. ಸೊ ಶಿವನಾಗಿದ್ರೆ ಅವನ ಹಣೆಯಲ್ಲಿ ಏನಿರ್ಬೇಕಾಗಿತ್ತು? ಮೂರನೇ ಕಣ್ಣ ಇರ್ಬೇಕಾಗಿತ್ತು. ಬಟ್ ಆ ಮೂರನೇ ಕಣ್ಣು ಅನ್ನೋದಿಲ್ವಲ್ಲ. ಯಾರಿಗೆ ಹೋಲಿಸ್ಕೊಳ್ತಾ ಇದ್ದಾರೆ? ಶಿವನಿಗೆ ಹೋಲಿಸ್ಕೊತಾ ಇದ್ದಾಳೆ. ಅದಾದ್ಮೇಲೆ ವಾರಿಜೋದ್ಭವ, ಕಮಲದಿಂದ ಹುಟ್ಟಿದವನು ಅಲ್ಲ ಇವನು. ಅದೇ ರೀತಿ ಇವನನ್ನ ನಾರಾಯಣ ಅಂತ ಹೇಳಿ ಕರಿಬೇಕು ಅಂತ ಹೇಳಿದ್ರೆ ಕೈಯಲ್ಲಿ ಶಂಖ ಮತ್ತೆ ಚಕ್ರವನ್ನ ಇವನಲ್ಲಿ ಹಿಡದೇ ಇಲ್ಲ, ಮತ್ತಿನ್ನೇನು ಅಂತ ಕರೆಯೋಣ ಇವನನ್ನ? ಆ ಕಡೆ ಶಿವನೂ ಅಲ್ಲ, ಈ ಕಡೆ ಕಮಲದಿಂದ ಹುಟ್ಟಿದವನು ಅಲ್ಲ, ಈ ಕಡೆ ನಾರಾಯಣನೂ ಅಲ್ಲ, ಮತ್ತಿನ್ನೇನು? ಹಾಗೆ ಮುಂದುವರೆದು, ಇಂದ್ರನು ಎಂಬೆನೆ ಬಿಳಿಯಾನೆ ಕೆಲದಲ್ಲಿಲ್ಲ, ಚಂದ್ರನು ಎಂಬೆನೆ ಮೃಗವಿಲ್ಲ, ಕುಂದದೆ ಲೋಕವ ತಿರುಗಿದ ರವಿ ಬಂದಿಳಿದಾನೋ ತಳಕೆ. ಇವಾಗ ಇನ್ನೂ ಮುಂದುವರೆದು ಯೋಚನೆ ಮಾಡ್ತಾ ಹೋಗ್ತಾಳೆ, ಮತ್ತೆ ವರ್ಣಿಸ್ತಾ ಹೋಗ್ತಾ ಇದ್ದಾಳೆ. ಇವನನ್ನ ಇಂದ್ರ ಅಂತ ಹೇಳಿ ಕರಿಬೇಕಾ? ದೇವಲೋಕದ ಅರಸನಾಗಿರ್ತಕ್ಕಂಥ ಇಂದ್ರ ಅಂತ ಹೇಳಿ ಕರಿಬೇಕಾ? ಇಂದ್ರ ಅಂತ ಕರಿತೀನಿ ಅಂತ ಹೇಳಿದ್ರೆ ಅವನ ಅಕ್ಕಪಕ್ಕದಲ್ಲಿ ಬಿಳಿಯಾನೆ ಐರಾವತ ಎಲ್ಲೂ ನಿಂತಿಲ್ವಲ್ಲಪ್ಪ. ಐರಾವತ ಎಲ್ಲೂ ನಿಲ್ತೆ ಇಲ್ಲ ಅಂತ ಹೇಳಿದ್ಮೇಲೆ ಇವನನ್ನ ಇಂದ್ರ ಅಂತ ಹೇಳಿ ಕರೆಯಕ್ಕಾಗತ್ತೆ? ಇವನನ್ನ ಚಂದ್ರ ಅಂತ ಹೇಳಿ ಕರಿಬೇಕು ಅಂತ ಹೇಳಿದ್ರೆ ಅವನ ಪಕ್ಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೃಗಗಳು ನಿಂತಿಲ್ಲ. ಮೃಗಗಳು ನಿಂತಿಲ್ಲ ಅಂತ ಹೇಳಿದ್ಮೇಲೆ ಲೋಕವನ್ನ ಸುತ್ತಿ ಬರ್ತಕ್ಕಂತಹ ಸೂರ್ಯ ಯಾವುದೇ ರೀತಿಯಲ್ಲಿ ಅವನಿಗೆ ಆಯಾಸವಾಗದಲೆ ಕ್ಷೀಣಿಸದೇ ಇರತಕ್ಕಂತಹ ರೀತಿನಲ್ಲಿ ಅವನ ಮುಖ ಕಾಣ್ತಾ ಇದೆ. ರವಿ ಕೂಡ ಅಂದ್ರೆ, ರವಿ ಅಂದ್ರೆ ಸೂರ್ಯ, ಎಲ್ಲಾ ಲೋಕಗಳನ್ನ ಸುತ್ಕೊಂಡ್ಬಂದು ಕೊನೆಗೆ ಅವನಿಗೆ ಆಯಾಸ ಆಗದೇ ಇರೋ ರೀತಿನಲ್ಲಿ ಹೇಗೆ ಸೂರ್ಯ ಕಾಣ್ತಾನೋ ಹಾಗೆ ಇವನು ಕೂಡ ಕಾಣ್ತಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ರವಿ ಏನೋ ಸೂರ್ಯನೇನೋ ಈ ಒಂದು ಭೂಮಿಗೆ ಬಂದಿಳಿದಿದ್ದಾನೇನೋ ಅನ್ನೋ ರೀತಿನಲ್ಲಿ ಅವನನ್ನ ವರ್ಣಿಸ್ತಾ ಹೋಗ್ತಾಳೆ. ಆ ಕಡೆ ಇಂದ್ರನೂ ಅಲ್ಲ, ಈ ಕಡೆ ಚಂದ್ರನೂ ಅಲ್ಲ, ರವಿಗೆ ಅವನನ್ನ ಹೋಲಿಸ್ತಾ ಹೋಗ್ತಾಳೆ. ನೆಕ್ಸ್ಟ್ ಪಾರ. ವಸುದೇವಸುತ ಆತ್ಮಜನ್ ತಾನು ಎಂಬೆನೆ ಕುಸುಮ ಬಾಣವು ಕೈಯೋಳು ಇಲ್ಲ, ದಶದಿಕ್ಪಾಲಕನೋ ಯಕ್ಷನೋ ಗಂಧರ್ವನೋ ಎಂದು ವಿಸ್ಮಿತೆಯಾದಳು ವಿಷಯೇ. ಇವನನ್ನ ನಾವು ಮನ್ಮಥ ಅಂತ ಹೇಳಿ ತಿಳಿಯೋಣ ಅಂತ ಹೇಳಿ ಅನ್ಕೊಂಡ್ಬಿಟ್ರೆ ಅವನ ಕೈಯಲ್ಲಿ ಹೂವಿನಿಂದ ಮಾಡಿರ್ತಕ್ಕಂಥ ಒಂದು ಬಾಣ ಅನ್ನೋದೇ ಕಾಣ್ತಾ ಇಲ್ವಲ್ಲ. ಬಾಣನೇ ಇಲ್ಲ ಅಂತ ಹೇಳಿದ್ಮೇಲೆ ಇವನನ್ನ ನಾವು ಮನ್ಮಥ ಅಂತ ಹೇಳಿ ಹೆಂಗ್ ಅಂದ್ಕೊಳ್ಳೋದಕ್ಕಾಗತ್ತೆ? ಎಲ್ಲಾ ದಿಕ್ಕುಗಳನ್ನ ಕಾಯ್ತಾ ಇರ್ತಕ್ಕಂಥ ಯಾವನೋ ಒಬ್ಬ ವ್ಯಕ್ತಿ ಅಥವಾ
ಇವನು ದಿಕ್ಕುಗಳನ್ನ ರಕ್ಷಿಸ್ತಕ್ಕಂತಹ ರಕ್ಷಾಪಾಲಕನೋ ಅಂತ ಹೇಳಿ ಅನ್ಕೊಳ್ಳೋಣ, ಯಾವನೋ ಯಕ್ಷ ಅಂತ ಅನ್ಕೊಳ್ಳೋಣ, ಗಂಧರ್ವ ಅಂತ ಹೇಳಿ ಅನ್ಕೊಳ್ಳೋಣ. ಇವೆಲ್ಲವನ್ನ ಯೋಚನೆ ಮಾಡ್ತಾ 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 ಅವನ ರೂಪಕ್ಕೆ ಇವಳೆ ವಿಸ್ಮಯಗೊಂಡ್ಬಿಟ್ಲು, ದಿಗ್ಭ್ರಮೆಗೊಂಡ್ಬಿಟ್ಲು. ಅಂತಹವನ್ನ ಚಂದ್ರಹಾಸ ಹೊಂದಿದ್ದ. ಆ ಕಡೆ ಮನ್ಮಥನೂ ಅಲ್ಲ, ಈ ಕಡೆ ದಿಕ್ಕುಗಳನ್ನ ಕಾಯ್ತಕ್ಕಂಥವನೂ ಅಲ್ಲ, ಯಕ್ಷನೂ ಅಲ್ಲ, ಗಂಧರ್ವನೂ ಅಲ್ಲ, ಮತ್ತಿನ್ಯಾರು ಇವನು ಅಂತ ಹೇಳಿ ದುಷ್ಟ ಬುದ್ಧಿಯ ಮಗಳಾಗಿರ್ತಕ್ಕಂತಹ ವಿಷಯ ದಿಗ್ಭ್ರಮೆಯಾಗೋಗ್ತಾಳೆ. ಅದಾದ್ಮೇಲೆ ಸುತ್ತ ನೋಡುವಳು ಆರ ಸಂಚಾರವು ಇಲ್ಲ ಎನ್ನುತ್ತಾ ಹತ್ತಿರ ಬಂದೆ ನಿಲ್ಲುವಳು, ಚಿತ್ತದೊಳು ಒಮ್ಮೊಮ್ಮೆ ನೆರೆಯೆ ನೇಮಿಸುವಳು ಹೊತ್ತಲ್ಲವೆಂದು ಸಾರುವಳು. ಅವನ ರೂಪವನ್ನ ನೋಡ್ತಾ 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 ಅವಳಿಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಸುತ್ತಮುತ್ತ ಯಾರಾದ್ರೂ ಓಡಾಡ್ತಿದ್ದಾರಾ, ಓಡಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವನ ಹತ್ರಕ್ಕಾದ್ರೂ ಹೋಗ್ಬೋದಲ್ವಾ ಅಂತ ಹೇಳಿ ಒಂದು ಕ್ಷಣ ಅನ್ಸತ್ತೆ. ಹಾಗೆ ಅವಳು ಮನ್ಸಲ್ಲಿ ಅನ್ಕೋತಾ ಹೋಗ್ತಾಳೆ, ಇವನನ್ನ ಹೋಗಿ ಸೇರ್ಬೋದಾ ಅಂತ ಹೇಳಿ. ಅಷ್ಟೊತ್ತಿಗೆ ಮತ್ತೆ ತನ್ನ ಮನಸ್ಸನ್ನ ಅವಳು ಏನ್ ಮಾಡ್ಕೊಳ್ತಾಳೆ, ನಿಯಂತ್ರಿಸ್ಕೊಳ್ತಾಳೆ. ಯಾಕೆ ಹೋಗೋದು ಬೇಡ ಅವನ ಹತ್ರಕ್ಕೆ ಹೋಗಿ ಸೇರೋದು ಬೇಡ ಅಂತ ಹೇಳಿ ತನ್ನ ಮನಸ್ಸನ್ನೇ ಅವಳು ಏನ್ ಮಾಡ್ಕೊಳ್ತಾಳೆ, ನಿಯಂತ್ರಣಕ್ಕೆ ತಂದ್ಕೊಳ್ತಾಳೆ. ಅಂದ್ರೆ ಅಷ್ಟೊಂದು ಚಲುವಾಗಿರ್ತಕ್ಕಂತಹ ರೂಪವನ್ನು ಅವನು ಹೊಂದಿದ್ದಾನೆ. ಕ್ಷಣದಲ್ಲೇ ಅವಳ ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂತಹ ರೂಪವನ್ನು ಹೊಂದಿರತಕ್ಕಂಥವನು ಚಂದ್ರಹಾಸ ಅನ್ಕೋತಾಳೆ. ನೆರೆಯ ಸಮಿಸುವಳು, ಹತ್ರನೇ ಹೋಗ್ಬಿಡ್ಬೇಕು. ಆದ್ರೆ ಅದೇ ಕ್ಷಣಕ್ಕೆ ಅನ್ಸತ್ತೆ ಮನಸ್ಥಿತಿಯನ್ನ ಹತೋಟಿಗೆ ತಂದ್ಕೊಳ್ಬೇಕು. ಯಾಕೆ ಹತೋಟಿಗೆ ತಂದ್ಕೊಳ್ಬೇಕು? ಇಟ್ಟ ಕಾಲಂದಿಗೆ ಅಲುಗದು ಅಂದದಿ ಬಂದು ಮುಟ್ಟುವೆನು ಎಂದು ನಿಲ್ಲುವಳು, ದಿಟ್ಟ ಹೆಂಗಸು ಇವಳಾರು ಎಂಬುವನಂದು ತಟ್ಟನೆ ಕಡೆಗೆ ಸಾರುವಳು. ಸರಿ, ಇದೆಲ್ಲ ಅನ್ಕೊಂಡ್ಲು. ಇದು ಅಂದ್ರೆ ಅವನ ಜೊತೆ ಸೇರ್ತಕ್ಕಂತಹ ಸರಿಯಾಗಿರ್ತಕ್ಕಂತಹ ಸಮಯ ಅಲ್ಲ. ಆದ್ರಿಂದ ತನ್ನ ಮನಸ್ಥಿತಿಯನ್ನು ಅವಳೇನ್ ಮಾಡ್ಕೊಂಡು ನಿಯಂತ್ರಿಸ್ಕೊಂಡು ಹಾಗೆ ನಿಂತ್ಕೊಂಡ್ಲು. ಸೊ ಹಾಗೆ ಮುಂದೆ ಬಂದಾಗ ವಿಷಯ ಕಾಲಲ್ಲಿ ಹಾಕಿರ್ತಕ್ಕಂತಹ ಆಭರಣಗಳು ಸದ್ದಾಗ್ಬೋದೇನೋ, ಸದ್ದಾಗದಿರುವ ರೀತಿ ಅವನ ಹತ್ರಕ್ಕೆ ಬಂದು ಅವನನ್ನ ಮುಟ್ಟಬೇಕು ಅಂತ ಹೇಳಿ ಅನ್ಕೊಳ್ತಾಳೆ. ಆದ್ರೆ ಅವಳಲ್ಲೇ ಏನೋ ಒಂದ್ ಅನ್ಕೊಂಡ್ಬಿಡ್ತಾಳೆ, ಯಾರೋ ಸೊಕ್ಕಿನ ಹೆಂಗ್ಸಿರ್ಬೇಕು ಇವಳು ಅನ್ನೋ ರೀತಿನಲ್ಲಿ ಯಾರಾದ್ರೂ ಅನ್ಕೊಂಡ್ಬಿಟ್ರೆ, ನಾನು ಹಾಗೆ ಹೋಗಿ ಅವನನ್ನ ಮುಟ್ತಿದ್ದೀನಿ ಅಂತ ಹೇಳ್ಬಿಟ್ರೆ, ನಾನೇ ಸೊಕ್ಕಿನ ಹೆಂಗ್ಸಾಗೋಗಿದ್ದೀನ ಅಂತ ಹೇಳಿ ನನಗೆ ಅನ್ಸ್ಬಿಟ್ರೆ, ಅದಕ್ಕೆ ಆ ತಕ್ಷಣ ಏನ್ ಮಾಡ್ತಾಳೆ, ಆ ತಕ್ಷಣಕ್ಕೆ ಮನಸ್ಸನ್ನ ಓಡಿಸ್ಬಿಟ್ಟು ಮತ್ತೆ ಹಿಂದಕ್ಕೆ ಸರ್ಕೊಂಡ್ಬಿಡ್ತಾಳೆ. ಆಭರಣದ ಸೌಂಡ್ ಆಗಬಾರದು, ಮತ್ತೆ ನಾನು ಹೋಗಿ ಅವನನ್ನ ಸ್ಪರ್ಶಿಸ್ತೀನಿ ಅಂತ ಹೇಳಿದ್ರೆ ಇವಳು ಯಾವಳು ಸೊಕ್ಕಿನ ಹೆಂಗ್ಸೆ ಇರಬೇಕು ಅಂತ ಹೇಳಿ ನನಗೆ ಅನ್ಸ್ಬಿಟ್ರೆ, ಅಥವಾ ನೋಡಿದವ್ರು ಯಾರಾದ್ರೂ ಅನ್ಕೊಂಡ್ಬಿಟ್ರೆ ಅಂತ ಹೇಳಿ ಮುಂದಕ್ಕೆ ಹೋಗೋಳು ಕೂಡ ಅಲ್ಲೇ ನಿಂತ್ಕೊಳ್ತಾಳೆ. ಅದಾದ್ಮೇಲೆ ಆದುದು ಆಗಲಿ ಇವನ ಅಗಲಲಾರೆನು, ಲಜ್ಜೆ ಹೋದರೂ ಹೋಗಲಿ ಎನ್ನುತ್ತಾ ಪಾದದಿಂದ ಹಿಡಿದು ಮಸ್ತಕ ಪರ್ಯಂತರ ಭೇದಿಸಿ ನೋಡಿದಳು ಅವನ. ನನ್ನನ್ನು ಯಾರಾದ್ರೂ ಸೊಕ್ಕಿನ ಹೆಣ್ಣು ಅಂತ ಹೇಳಿ ಕರ್ಕೊಂಡ್ಬಿಟ್ರೆ ಅಲ್ವಾ, ಅಷ್ಟೆಲ್ಲ ಆದ್ರೂ ಪರವಾಗಿಲ್ಲ. ಇವಾಗ ಏನಾಗ್ತಾ ಇದೆ, ಅವಳೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಧೈರ್ಯವನ್ನ ತೆಗೆದುಕೊಂಡು ಏನಾದ್ರೂ ಆಗ್ಲಿ, ನಾಚಿಕೆ ಅನ್ನೋದು ನನಗಿಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅಲ್ಲಿ ಮಲಗಿರ್ತಕ್ಕಂಥವನನ್ನ, ಆ ಹುಡುಗನ, ಆ ಚಂದ್ರಹಾಸನನ್ನ ತಲೆಯಿಂದ ಪಾದದವರೆಗೆ ಯಾವುದೇ ಅಡೆತಡೆಗಳಿಲ್ಲದಂತೆ ಅವನನ್ನೇ ದಿಟ್ಟಿಸಿ ನೋಡ್ತಾ ಹೋಗ್ತಾಳೆ. ಯಾಕೆ? ಅಷ್ಟೊಂದು ರೂಪಲಾವಣ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿ. ಆದ್ರಿಂದ ಮಸ್ತಕದಿಂದ ಪರ್ಯಂತರ, ಮಸ್ತಕ ಅಂದ್ರೆ ತಲೆ, ತಲೆಯಿಂದ ಕಾಲಿನವರೆಗೂ ಅವಳನ್ನ ಯಾವುದೇ ಅಡೆತಡೆಗಳಿಲ್ಲದಂತೆ ಅವನನ್ನೇ ನೋಡ್ತಾ ಇದ್ದಾಳೆ. ಅಕಸ್ಮಾತ್ ಅವಳೆಲ್ಲ ಸ್ವಲ್ಪ ನಾಚಿಕೆ ಅನ್ನೋದಿತ್ತು ಅಂತ ಹೇಳಿದ್ರೆ ಅವನ ಹತ್ರಕ್ಕೂ ಹೋಗ್ತಾ ಇರ್ಲಿಲ್ಲ, ಅಥವಾ ಅವನನ್ನ ಹಾಗೂ ನೋಡ್ತಾನೂ ಇರ್ಲಿಲ್ಲ. ಹಾಗೆ ನೆಕ್ಸ್ಟ್ ಸೊಗಸಿಂದ ನಿದ್ರೆಗೈದುದು ಇಂದು ಹಾಸನು ತೊಟ್ಟ ಚೋಗೆಯ ಕುಪ್ಪಸದ ಕೊನೆಯಲ್ಲಿ ಬಿಗಿದು ಕಟ್ಟೆರ್ದ ಪತ್ರಿಕೆಯನ್ನು ಮೆಲ್ಲನೆ ತೆಗೆದುಕೊಂಡಳು ಮಂತ್ರಿ ತನುಜೆ. ಅವನು ಸಂತೋಷದಿಂದ ಮಲ್ಕೊಂಡಿಯೇನೆ, ಆಯಾಸ ಒಂದ್ ಕಡೆ ಆಗಿದೆ, ಅಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದಿಯೇನೋ, ಕುದುರೆ ಮೇಲೆ ಬಂದಿಯೇನೋ, ಹಾಗೆ ಬಂದು ಆ ಆಯಾಸ, ಇನ್ನೊಂದ್ ಕಡೆ ಸಂತೋಷವಾಗಿ ನಿದ್ರೆಯನ್ನ ಮಾಡ್ತಾ ಇರ್ತಕ್ಕಂತಹ ಇಂದುಹಾಸ. ಹಾಗೆ ಅವನು ತೊಟ್ಕೊಂಡಿರ್ತಕ್ಕಂತಹ ಬಟ್ಟೆ, ಉದ್ದವಾದಂತಹ ನಿಲುವಂಗಿಯನ್ನ ಕಟ್ಕೊಂಡಿದ್ದಾನೆ ಅಥವಾ ಹಾಕೊಂಡಿದ್ದಾನೆ. ಆ ಕೊನೆಯಲ್ಲಿ, ಆ ನಿಲುವಂಗಿಯ ಕೊನೆಯಲ್ಲಿ ಒಂದು ಪತ್ರಿಕೆ ಅಥವಾ ಒಂದು ಪತ್ರವನ್ನ ಬಿಗಿದು ಕಟ್ಕೊಂಡಿದ್ದಾರೆ. ಆ ಬಿಗಿದು ಕಟ್ಕೊಂಡಿರ್ತಕ್ಕಂತಹ ಪತ್ರವನ್ನ ಮಂತ್ರಿ ತನುಜೆ ಹೋಗಿ, ಅಂದ್ರೆ ವಿಷಯ ಹೋಗಿ ಅದನ್ನ ಬಿಚ್ಚಿ ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿ ಹೋಗಿ ಬಿಚ್ಕೊಳ್ತಾಳೆ.
ಬಿಚ್ಕೊಂಡ ಮೇಲೆ ನಿದ್ರೆಯ ತಿಳಿದು ಎಚ್ಚತ್ತು ನೋಡುವನು ಎಂದು ಒದ್ದಿದ್ದ ಲಜ್ಜೆ ಭಾವದಲ್ಲಿ ಸದ್ದು ಮಾಡದೆ ಸಂಪಿಗೆ ವೃಕ್ಷವನೇ ಸಾರದು ಮುದ್ರೆಯೊಡೆದಳು ಅಂಬುಜಾಕ್ಷಿ. ಹೋಗಿ ಅವನ ಅಂಗಿಯಲ್ಲಿರ್ತಕ್ಕಂತಹ ಪತ್ರವನ್ನ ಬಿಚ್ಕೊಂಡಿದ್ದೀನಲ್ವಾ, ಆ ತಕ್ಷಣಕ್ಕೆ ಅವನಿಗೇನೋ ಎಚ್ಚರ ಆಗ್ಬಿಟ್ಟು ನನ್ನನ್ನ ನೋಡ್ಬಿಟ್ರೆ, ಆ ಒಂದು ನಾಚಿಕೆಯ ಭಾವದಿಂದ ನಾನು ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಯಾವುದೇ ರೀತಿಯಾಗಿರ್ತಕ್ಕಂತಹ ಸದ್ದು ಮಾಡದೆ ಆ ಪತ್ರವನ್ನ ಇಟ್ಕೊಂಡು ಅವಳೇನ್ ಮಾಡ್ತಾಳೆ, ಅಲ್ಲೇ ಇರ್ತಕ್ಕಂತಹ ಸಂಪಿಗೆ ಮರದ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾಳೆ. ನಿಂತ್ಕೊಂಡು ಆ ಪತ್ರ ಏನಿದೆಯಲ್ಲ ಆ ಪತ್ರವನ್ನ ಒಡೆದು ಓದಬೇಕು ಅಂತ ಹೇಳಿ ಓದಕ್ಕೆ ಮುಂದಾಗ್ತಾಳೆ. ಆಗ ನೋಡಿದು ತಮ್ಮ ತಂದೆಯ ಸ್ವಹಸ್ತದ ಮೋಡಿಯ ಬರಹನು ರೂಢಿಯೋಳು ಅತು ಚಲುವ ಇವನೆಂದು ಕಳುಹಿದ ನಾ ಮಾಡಿದ ಸುಕೃತದ ಫಲಧಿ. ಈಗ ಆ ತಂದಿರ್ತಕ್ಕಂತಹ ಆ ಪತ್ರವನ್ನ ಬಿಚ್ಚಿ ಓದೋಣ ಅಂತ ಹೇಳಿ ಬಿಚ್ತಾಳೆ. ಬಿಚ್ಚಿದ ತಕ್ಷಣ ನೋಡ್ತಾಳೆ, ಸಡನ್ ಆಗಿ ಅವಳಿಗೆ ಒಂದ್ ರೀತಿ ಆಶ್ಚರ್ಯ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೋಡಿ ಬರಹ ರೂಪದಲ್ಲಿ ಬರೆದಿರ್ತಕ್ಕಂಥ ತನ್ನ ತಂದೆಯ ಹಸ್ತಾಕ್ಷರವನ್ನ ನೋಡ್ಬಿಟ್ಟು ಅವಳಿಗೊಂದ್ಸಲ ಆಶ್ಚರ್ಯ ಆಗೋಗತ್ತೆ. ಅಂದ್ರೆ ಇದು ನಮ್ಮ ತಂದೆಯವರೇ ಬರೆದಿರ್ತಕ್ಕಂತಹ ಪತ್ರ, ಅದರಲ್ಲೂ ರೂಢಿಯಲ್ಲಿ ಅತಿ ಚಲುವನಾಗಿರ್ತಕ್ಕಂಥ ಇವನನ್ನ ಕಳಿಸಿರ್ತಕ್ಕಂಥದ್ದು ನಾನೇನೋ ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದ ಫಲ, ಆದ್ರಿಂದ ನನ್ನ ತಂದೆ ಇವನನ್ನ ಪತ್ರ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಅವಳಿಗೆ ಇನ್ನೂ ಆಶ್ಚರ್ಯ ಪಡ್ಬೇಕು ಅನ್ನೋ ಮಟ್ಟಕ್ಕಾಗ್ಬಿಡತ್ತೆ. ನೆಕ್ಸ್ಟ್, ಶ್ರೀಮತು ಮಂತ್ರಿ ದುಷ್ಟ ಬುದ್ಧಿ ಮದನಗೆ ನೇಮಿಸಿ ಕಳುಹಿದ ಕಾರ್ಯ ಸೀಮಗರಸು ಇವನಹನು ಕಾಣುತ್ತ ಶೀಘ್ರ ವಿಷವ ಕೊಡುವುದು ಉತ್ತಮವು ಅಂತ ಹೇಳಿ ಪತ್ರ ಬರೆದಿರ್ತದೆ. ಏನು ಆ ಪತ್ರದೊಳಗಡೆ ಹೀಗಿತ್ತು: ಮಂತ್ರಿಯಾದ ದುಷ್ಟಬುದ್ಧಿ ಮದನನಿಗೆ ನೀನು ಮಾಡಬೇಕಾದ ಒಂದು ಕಾರ್ಯವನ್ನ ನೇಮಿಸಿ ಈ ಪತ್ರವನ್ನ ಇವನ ಕೈಯಲ್ಲಿ ಕಳಿಸಿದ್ದೇನೆ. ಇವನು ಈ ಒಂದು ದೇಶಕ್ಕೆ ರಾಜನಾಗ್ತಕ್ಕಂಥವನು. ಸೊ ಹಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೀನು ಅವನ ತಕ್ಷಣ ನೋಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ವಿಷವನ್ನ ಕೊಡೋದು ಒಳ್ಳೇದಪ್ಪ, ನಿನಗೆ ನಾನು ನೇಮಿಸಿರ್ತಕ್ಕಂತಹ ಒಂದು ಕರ್ತವ್ಯ ಅಂತ ಹೇಳಿ ಆ ಪತ್ರದ ಒಳಗಡೆ ಬರ್ದಿದೆ. ಬರ್ದಿರ್ತಕ್ಕಂತಹ ಸಂದರ್ಭದಲ್ಲೇ ಒಂದು ಲಿಖಿತ ಸಹಸ್ರ ಲಿಖಿತವು ಎಂದು ಭಾವಿಸಿ ನಿನ್ನ ಮನದಿ ಸಂದೇಹವಿಲ್ಲದೆ ವಿಷವ ಕೊಡುವುದು ಮುಂದಕ್ಕೆ ಲೇಸುಂಟು ನಮಗೆ. ಟೈಟಲ್ ನೋಡು, ಒಂದು ಬರಹ ಒಂದು ಸಹಸ್ರ ಅಂದ್ರೆ 1,000 ಬರಹಕ್ಕೆ ಸಮಾನ ಅಂತ ಹೇಳಿ ಅನ್ಕೊಳ್ಬಹುದು. ಆ ಸಮಾನ ಅಂತ ಹೇಳಿ ಅನ್ಕೊಂಡ್ಮೇಲೆ ನಿನ್ನ ಮನಸ್ಸಿನ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯವನ್ನಿಟ್ಟುಕೊಳ್ಳದೆ ವಿಷವನ್ನ ಕೊಡುವವನಿಗೆ. ವಿಷವನ್ನ ಕೊಟ್ರೆ ನಮಗೆ ಮುಂದಕ್ಕೆ ಭವಿಷ್ಯದಲ್ಲಿ ಒಳ್ಳೆಯ ಸಂದರ್ಭಗಳು ಬರ್ತವೆ, ಒಳ್ಳೆಯದಾಗತ್ತೆ. ಆದ್ರಿಂದ ಅವನನ್ನ ನೋಡಿದ ತಕ್ಷಣ ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡ. ಸೃಷ್ಟಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ತಕ್ಷಣಕ್ಕೆ ಅವನಿಗೆ ವಿಷವನ್ನ ಕೊಟ್ಬಿಡು ಅಂತ ಹೇಳಿ ಆ ಪತ್ರ ಬರ್ದಿರತ್ತೆ. ನೆಕ್ಸ್ಟ್, ವಿಷ್ಪನ್ನವಾಗಿದ್ದ ವರನ ಕಾಣುತ್ತ ನಮ್ಮಪ್ಪನವರು ಕಳುಹಿದರು ತಪ್ಪುಂಟು ಇದರೊಳು ಕೆಡುವುದು ಕಾರ್ಯ ಕೈ ತಪ್ಪೆಂದು ಮನದಲ್ಲಿ ತಿಳಿದು. ಇವಾಗ ಅವಳಿಗನ್ಸತ್ತೆ, ಪತ್ರ ಓದಿದ ಮೇಲೆ ಕಷ್ಟಕ್ಕೆ ಗುರಿಯಾಗಿರ್ತಕ್ಕಂತಹ ಈ ಹುಡುಗ ಯಾರು, ಇಂದುಹಾಸ ಅಥವಾ ಚಂದ್ರಹಾಸನನ್ನ ನೋಡ್ತಾ ನಮ್ಮಪ್ಪನವರು ಕಳುಹಿಸಿರುವ ಪತ್ರದಲ್ಲಿ ಏನ್ ಕಳಿಸಿದಾರಲ್ಲ ಆ ಪತ್ರದಲ್ಲಿ ಏನೋ ಒಂದು ತಪ್ಪಿದೆ, ಇದರಿಂದ ಕೆಲಸ ಕೆಟ್ಟೋಗ್ಬಿಡತ್ತೆ, ಆ ತಪ್ಪನ್ನ ನಾನು ಸರಿ ಮಾಡ್ಲಿಲ್ಲ ಅಂದ್ರೆ ಕೆಲಸ ತಪ್ಪೋಗ್ಬಿಡತ್ತೆ. ಅಂದ್ರೆ ಹಾಗೆ ಕೈ ಬರಹ ಅಂದ್ರೆ ಯಾಕೆ ತಪ್ಪಾಗೋಗಿದೆ, ಆ ಪತ್ರ ಬರೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೈಯಿಂದ ಏನೋ ಒಂದು ತಪ್ಪಾಗೋಗಿದೆ. ಆ ತಪ್ಪಾಗೋಗಿರೋದ್ರಿಂದ ಇದ್ರೊಳಗಡೆ ಇಂತಹ ತಪ್ಪು ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಾನಿವಾಗ ಸರಿ ಮಾಡಬೇಕು. ನಮ್ಮಪ್ಪ ಕೈ ಬರಹದಲ್ಲಿ ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ, ಆ ತಪ್ಪು ಮಾಡಿರೋದ್ರಿಂದ ನಾನು ಅದನ್ನ ಸರಿ ಮಾಡ್ಬೇಕಿವಾಗ ಅಂತ ಹೇಳಿ ವಿಷಯ ಅನ್ಕೊಳ್ತಾಳೆ. ಅದಕ್ಕೆ ಅವಳೇನು ಮಾಡ್ತಾಳೆ, ಇವಾಗ ವಾಕಾರವನೆ ಚೆಳ್ಳು ಗುರಿಯಿಂದಲಿ ತಿದ್ದಿ ಏಕಾರವನೆ ಮಾಡಿದಳು, ಜೋಕೆಯಿಂದಲಿ ಎಂದಿನಂದದಿ ಕಟ್ಟಿ ವಿರಹ ಕಾತುರದಿಂದ ಮರುಗಿದಳು. ಇವಾಗ ಏನಾಯ್ತು, ಅಲ್ಲಿ ಬರೆದಿರ್ತಕ್ಕಂಥದ್ದು ವಿಷಯ. ಸೊ ಇಲ್ಲಿ ವಿಷವ ಇರೋದು, ವಿಷವ ಅಂತ ಹೇಳಿ ಕೊಡ್ಬೇಕಾಗಿರೋದು, ಅದ್ರೊಳಗಡೆ ವಿಷವ ಕೊಡು ಅಂತ ಹೇಳಿ ಕಳ್ಸಿರೋದು. ಇದನ್ನ ಅವಳು ಏನ್ ಮಾಡ್ಬೇಕು, ಈಗ ವಿಷಯೇ ಮಾಡ್ಬೇಕು. ಇದನ್ನೇ ವಾಕಾರವನ್ನ ಏಕಾರ ಮಾಡಿ ತಿದ್ದಿ ಆ ಪತ್ರವನ್ನ ಏನ್ ಮಾಡ್ತಾಳೆ, ಎಲ್ಲಿ ತೆಗೆದುಕೊಂಡ್ಬಂದ್ಲೋ ಅದೇ ಜಾಗಕ್ಕೆ ಹೋಗಿ ಆ ಪತ್ರವನ್ನು ಇಟ್ಟು ಹಾಗೆ ಗಂಟಾಕಿ ಬರ್ತಾಳೆ. ಅಂದ್ರೆ ಈ ಚಲುವನನ್ನ ನಾನು ಇವಾಗ ಅಗಲಿ ಹೋಗ್ತಾ ಇದ್ದೀನಲ್ವಾ, ಇವನು ಮತ್ತೆ ಯಾವಾಗ ನಾನು ಅವನನ್ನ ಸೇರ್ಕೊಳ್ತೀನಿ ಅಥವಾ ಇವನು ಯಾವಾಗ ಬಂದು ನನ್ನನ್ನು ಸೇರ್ಕೊಳ್ತಾಳೆ ಅನ್ನೋ ಒಂದು ವಿರಹದಿಂದ ಅವಳು ಹೋಗ್ತಾಳೆ. ಅವಳು ಮಾಡಿರ್ತಕ್ಕಂಥದ್ದೇನು, ವಾನ ಹೇ ಮಾಡೋದು,
ಇದರಿಂದ ವಿಷ ಅನ್ನೋದು ನೇರವಾಗಿತ್ತು, ಅವನಿಗೆ ಪಾಯ್ಸನ್ ಕೊಟ್ಟು ಸಾಯಿಸ್ಬಿಡು ಅಂತ ಹೇಳಿ. ಇವಾಗ ಏನ್ ಮಾಡ್ತಾರೆ, ವಿಷಯನ್ನೇ ಕೊಟ್ಬಿಡು, ವಿಷಯ ಅಂತ ಹೇಳಿದ್ರೆ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡು ಅನ್ನೋ ರೀತಿಯಲ್ಲಿ ಅರ್ಥ ಆಗೋಯ್ತು ಇವಾಗ. ಆಗ ಉಚ್ಚಿ ನೋಡಿದನು ಓಲೆಯನು ಆಗ ಮಂತ್ರಿ ಉತ್ಸಾಹದ ಒಸಗೆ, ಸಂಭ್ರಮವ ಅಚ್ಚುತ ಹರಿಯ ಕಿಂಕರರ ತಂಗಿಗೆ ವರನೆಂದು ನಮ್ಮಪ್ಪ ಮೆಚ್ಚಿದ ನೀವರನ. ಅವನು ಮಲಗಿರ್ತಕ್ಕಂಥವ್ನು ಎದುರೊಳ್ತಾನೆ, ಎದ್ದ ಮೇಲೆ ಯಾಕೆ ಇಷ್ಟೊತ್ತ ಆಗೋಯ್ತಲ್ಲಪ್ಪ, ಹೋಗಿ ನಾನು ಮಂತ್ರಿ ಕುಮಾರನನ್ನ ನೋಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಮಂತ್ರಿ ಕುಮಾರನ ಹುಡುಕೊಂಡ್ ಬರ್ತಾನೆ ಮದನನ ಹತ್ರಕ್ಕೆ. ಮಂತ್ರಿ ಕುಮಾರನ ಹೆಸರು ಮದನ. ಅವನನ್ನ ಹುಡುಕೊಂಡ್ ಬರ್ತಾನೆ, ಹುಡುಕೊಂಡ್ ಬಂದು ಅವನ್ ಸಿಗ್ತಾನೆ. ಸಿಕ್ಕದ ಮೇಲೆ ಪತ್ರವನ್ನ ಕೊಡ್ತಾನೆ. ಪತ್ರವನ್ನ ಕೊಟ್ಟ ಮೇಲೆ ನೋಡ್ತಾನೆ, ಅದರಲ್ಲಿ ನನ್ನ ತಂಗಿಗೆ ಇವನೇ ಒಳ್ಳೆಯವರನೆಂದು ತಂದೆ ಒಪ್ಪಿ ಕಳುಹಿಸಿದ್ದಾರೆ ಎಂದು ತಿಳಿದು ಉತ್ಸಾಹ ಸಂಭ್ರಮಕ್ಕೆ ಒಳಗಾಗ್ತಾನೆ. ಅಂದ್ರೆ ಇಷ್ಟೊಂದು ಸ್ಪೃಧೃತಿಯಾಗಿರ್ತಕ್ಕಂಥ ಹುಡುಗನನ್ನ ನನ್ನ ತಂಗಿಗೆ ಕಳಿಸ್ಯಾನಲ್ಲ ನಮ್ಮಪ್ಪ ಅಂತ ಹೇಳಿ ಅವನಿಗೂ ಖುಷಿ ಆಗೋಗತ್ತೆ. ಆಮೇಲೆ ಗುಡಿ ತೋರಣಗಳ ಕಟ್ಟಿ ಪಟ್ಟಣವನ್ನು ತಡ ಮಾಡದೆ ಸಿಂಗರಿಸಿ ಗಿಡಿಬಿಡಿ ತಮ್ಮಟ ವಾದ್ಯಗಳು ಉಗ್ಗಡಿಸಿತು ಕುಂತಳಪುರದಿ. ಇವಾಗೇನಾಯ್ತು, ಮದುವೆ ಸಮಾರಂಭಕ್ಕೆ ಅಂತ ಹೇಳ್ಬಿಟ್ಟು ಇಡೀ ಕುಂತಳಪುರವನ್ನ ಸಿಂಗಾರ ಮಾಡತಕ್ಕಂಥ ರೀತಿಗೆ ಅಥವಾ ಸಿಂಗಾರವನ್ನ ಮಾಡೋದಕ್ಕೆ ಮಂತ್ರಿ ಮಗ ಹೇಳ್ತಾನೆ. ಸೊ ಹಾಗೆ ಗುಡಿಗಳಾಗ್ಲಿ, ಅರಮನೆಗಳಾಗ್ಲಿ, ಮನೆಗಳಿಗಾಗ್ಲಿ ಎಲ್ಲೆಲ್ಲೂ ತೋರಣಗಳನ್ನ ಕಟ್ಟಿಸ್ತಾ ಹೋಗ್ತಾನೆ. ಸಿಂಗರಿಸಿ ಒಂದು ವಿವಿಧವಾಗಿರ್ತಕ್ಕಂಥ ವಾದ್ಯಗಳನ್ನ, ತಮ್ಮಟೆ ವಾದ್ಯಗಳಿಂದ ತರಿಸ್ತಾನೆ. ತರಿಸಿ ಇಡೀ ಊರನ್ನ ಸಿಂಗಾರ ಮಾಡ್ತಾನೆ. ಯಾವುದಕ್ಕೋಸ್ಕರ? ತನ್ನ ತಂಗಿಯ ಮದುವೆಗೋಸ್ಕರ. ಅದು ಅಲ್ಲದೆ ಅಪ್ಪ ಒಪ್ಪಿರ್ತಕ್ಕಂಥ ಒಬ್ಬವರ, ಅವನ್ ಸಿಕ್ಕಿರೋದ್ರಿಂದ ನಾವು ಎಷ್ಟು ವಿಜೃಂಭಣೆಯಿಂದ ಈ ಮದುವೆಯನ್ನ ಮಾಡಬೇಕು ಅಂತ ಹೇಳಿ ಇಡೀ ಊರಿಗೆ ಅವನು ತಳಿರುವ ತೋರಣಗಳಿಂದ ಸಿಂಗಾರವನ್ನ ಮಾಡ್ಬಿಡ್ತಾನೆ. ಅದಾದ್ಮೇಲೆ ನಂಬಿದ ಭಕ್ತ ಕುಟುಂಬಿ ರಕ್ಷಕನ ಹುದೆಂಬ ಎಳವನ ಕಟ್ಟೆ ರಂಗ ಬೆಂಬಿಳದಲೆ ಇಂದುಹಾಸನ ಮದುವೆಗಳು ಆರಂಭನೆ ಮಾಡಿಸಿದ. ಇವಾಗೇನಾಯ್ತು, ನಂಬಿದ ಭಕ್ತಿರ್ತಕ್ಕಂಥವ್ರು ಮತ್ತೆ ಅವರ ಕುಟುಂಬವನ್ನು ರಕ್ಷಿಸ್ತಕ್ಕಂಥ ಹೆಳವನ ಕಟ್ಟಂಗ ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ. ಹಾಗೆ ಹೀಗೆ ಇಂದುಹಾಸನ ಮದುವೆ ಸಮಾರಂಭಗಳನ್ನ ಕೂಡ ಅವನು ಮುಂದುವರಿಸೋದಕ್ಕೆ ಹೋಗ್ತಾನೆ. ಯಾವ ರೀತಿಯಾಗಿ ದುಷ್ಟಬುದ್ಧಿ ಈ ಇಂದುಹಾಸನನ್ನ ಅಥವಾ ಚಂದ್ರಹಾಸನನ್ನ ಕೊಲ್ಲಬೇಕು ಅಂತ ಹೇಳಿ ಅನ್ಕೊಳತಾನೋ, ಬಟ್ ಅದೇ ದುಷ್ಟ ಬುದ್ಧಿಯ ಮಗಳ ಅಳಿಯನಾಗಿ ಬರೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಇಲ್ಲಿ ಕೊನೆಯದಾಗಿ ಹೆಳವನಕಟ್ಟೆ ರಂಗ ಅಂತಕ್ಕಂಥವ್ನು ಎಂಥವರನ್ನು ಕೂಡ ನಮ್ಮನ್ನ ನಂಬಿದ್ರೆ ಅವನಾಗ್ಲಿ ಅವನ ಕುಟುಂಬವನ್ನಾಗ್ಲಿ ರಕ್ಷಿಸ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ಒಂದು ಕಾವ್ಯ ಭಾಗ ನಮಗೆ ಕಾಣ್ತಾ ಹೋಗುತ್ತೆ. ಅಂದ್ರೆ ವಿಷಯ ಮಾಡಿರ್ತಕ್ಕಂತಹ ಒಂದೇ ಒಂದು ಸಣ್ಣ ಬದಲಾವಣೆಯಿಂದ ಅವನ ಬದುಕು ಬಂಗಾರವಾಗತ್ತೆ. ಬಂಗಾರವಾಗೋದ್ರ ಮೂಲಕವಾಗಿ ಯಾರು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರು ಅವನಿಗೆ ಅವನು ಅಳಿಯನಾಗಿ ಹೋಗ್ತಕ್ಕಂಥದ್ದು. ಇದರ ಮೂಲಕವಾಗಿ ನಾವು ಅನ್ಕೊಳ್ಬಹುದು, ನಾವು ಮಾಡತಕ್ಕಂತಹ ಕೆಲಸ ಶುದ್ಧವಾಗಿದ್ದಾಗ ಎಂಥವ್ರೆ ನಮ್ಮನ್ನ ಒಪ್ಕೊಳ್ತಾ ಹೋಗ್ತಾರೆ, ಅಥವಾ ಯಾವ ದೈವವೂ ಕೂಡ ನಮ್ಮ ಕೈಯನ್ನ ಬಿಡೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ಪದ್ಯವನ್ನ ಅಥವಾ ಈ ಕಾವ್ಯ ಭಾಗವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.